ನೋಡಿದೆ ಹೇಗಿದೆ ಕ್ಲೈಮ್ಯಾಕ್ಸ್ ಇಂಟ್ರಲ್ ಆದ್ಮೇಲೆ ನೋಡಿರೋದು ನಾನು. ಸೂಪರ್ ಆಗಿತ್ತು. ಫಿಲಂ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತಿಮ್ಮಪ್ಪ ಇನ್ನೊಂದ್ ಹೆಸರೇ ವೆಂಕಿ. ಈ ಮೂವಿಯಲ್ಲಿ ಆಕ್ಟಿಂಗ್ ಮಾಡಿದರೆ ನಮ್ಮ ವಿನೋದ್ ಪ್ರಭಾಕರ್ ಫುಲ್ ಬೆಂಕಿ. ಅದೇ ರೀತಿಯಾಗಿ ನಾವು ಬೆಳಗ್ಗೆ ಎದ್ದಾಗ ಮಾಡ್ತೀವಿ ಬ್ರಷ್. ಈ ಮೂವಿಯಲ್ಲಿ ಆಕ್ಟಿಂಗ್ ಮಾಡಿದರೆ ನಮ್ಮ ಸೋನಲ್ ಮೇಡಮ್. ಅದನ್ನ ಆಗೋಯ್ತು ನನ್ನ ನೋಡಿ, ನನಗಂತೂ ಫುಲ್ ಕ್ರಶ್. ಮೂವಿ ಸೂಪರ್ ಆಗಿದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಎಲ್ಲರೂ ಕನ್ನಡ ಮೂವಿಗೆ ಬಂದು ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್. ಸಕ್ಕತ್ತಾಗಿತ್ತು, ನಿಜವಾಗ್ಲೂ ಖುಷಿ ಆಯಿತು. ಒಂದೇ ಮಾತಾಡಕ್ಕೆ ಇಷ್ಟಪಡ್ತೀನಿ, ವಿನೋದಣ್ಣ ಒಂದು ಒಳ್ಳೆ ಸಿನಿಮಾ ಇಂದ ವಿನೋದಣ್ಣ ಎಲ್ಲರೂ ಫ್ಯಾನ್ಸ್ ಕೇಳ್ತಿದ್ರು ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂತ. ನಾವು ಒಳ್ಳೆ ಸಿನಿಮಾ ಬಂದಿದೆ, ನಿಜವಾಗ್ಲೂ ಎಮೋಷನಲ್ ಆಗಿ ಆಚೆ ಬಂದಿರೋದು. ಬೈ ಆಕ್ಟಿಂಗ್ ಫಸ್ಟ್ ಹಾಫ್ ತುಂಬಾ ಸೀರಿಯಸ್ ಆಗಿ ಕೂತ್ಕೊಂಡು ನೋಡ್ತಿದ್ದು, ಸೆಕೆಂಡ್ ಹಾಫ್ ಅಂತೂ ನಿಜವಾಗ್ಲೂ ತುದಿಲ್ ಕೂತ್ಕೊಂಡು ನೋಡ್ದಂಗಾಯಿತು. ಪ್ರತಿ ಫೈಟ್ಸ್ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಇಡೀ ಸಿನಿಮಾ ಒಂದಾದ್ರೆ ಪಾರ್ವತಿ ನೇಣು ಹಾಕೊಂಡಾಗ ವಿನೋದಣ್ಣ ಆಕ್ಟಿಂಗ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್, ಇನ್ನೊಂದು ಲೆವೆಲಲ್ಲೇ ತಗೊಂಡಿದೆ. ನಿಜವಾಗ್ಲೂ ಎಲ್ಲ ಫ್ಯಾನ್ಸ್ಗಳು ಇಷ್ಟ ಆಗುತ್ತೆ ಸಿನಿಮಾ. ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾನ ಅರಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿದೆ. ಟೈಗರ್ ಪ್ರಭಾಕರ್ ಅವ್ರನ್ನ ಲಾಸ್ಟ್ ಒಂದು 25 ವರ್ಷ ಬ್ಯಾಕ್ ಒಂದು ಲಿಬರ್ಟಿ ಬೇಕರಿ ಅನ್ನೋದ್ರಲ್ಲಿ ಒಂದು ಶೇಕ್ ಹ್ಯಾಂಡ್ ಕೊಟ್ಟಿದೆ. ಇವತ್ತು ವಿನೋದ್ ಪ್ರಭಾಕರ್ ಅವರು ಸಿಗ್ತಾರೆ ಅಂತ ಕಾಯ್ತಾ ಇದ್ದೀನಿ. ಅವ್ರನ್ನ ಒಂದು ಶೇಕ್ ಹ್ಯಾಂಡ್ ಕೊಟ್ಟು ಈ ಪಿಕ್ಚರ್ ತುಂಬ ಚೆನ್ನಾಗಿದೆ, ಒಂದು ವಿಭಿನ್ನವಾಗಿ ಚೆನ್ನಾಗಿ ಬಂದಿದೆ. ಶ್ರುತಿಯಮ್ಮ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಒಂದು ಉದ್ದೇಶದಿಂದ ಅವ್ರ ಕಾಯ್ತಾ ಇದ್ದೀನಿ. ತುಂಬ ಅದ್ಭುತವಾಗಿದೆ ಮೂವಿ ಮಾತ್ರ. ಫಸ್ಟ್ ಹಾಫ್ ಲವ್ ಸ್ಟೋರಿ ಬರುತ್ತೆ, ಸೆಕೆಂಡ್ ಹಾಫ್ ತುಂಬ ಎಮೋಷನಲ್ ಆಗಿ ಇಂಟ್ರೆಸ್ಟ್ ಆಗ್ತಾ ಬರುತ್ತೆ. ಒಳ್ಳೆ ಮೂವಿ ಇದೆ, ಯಾರೇ ಪ್ರತಿಯೊಬ್ಬರು ನೋಡ್ತಾರೆ. ಒಳ್ಳೆ ಮೂವಿ. ಪಿಕ್ಚರ್ಸ್ ಅಭಿಮಾನಿ ಆಗ್ಬಿಟ್ಟು ಮೂವಿ ಬಂದಿದ್ರೆ ಎಲ್ಲರೂ ಫಿಲಿಪ್ಸ್ ಅಭಿಮಾನಿ ಹಿಡ್ಕೊಂಡು ಪ್ರತಿಯೊಬ್ಬರು ನೋಡಲೇಬೇಕು. ತುಂಬ ಚೆನ್ನಾಗಿದೆ, ತುಂಬ ಸೂಪರ್ ಆಗಿದೆ ಮೂವಿ. ಮಾತ್ರ ನಮ್ಮ ಬಾಸು ದರ್ಶನ್ ಸರ್, ಅವ್ರ ಜೊತೆ ರಾಬರ್ಟ್ ಸರ್ ಫ್ರಮ್ ಅದೇ ಒಂದು ಇದರಲ್ಲಿ ರಿಲೇಷನ್ ಇತ್ತು. ಅದೇ ಟೈಪು ಒಂದು ಲಾಸ್ಟಿಗೆ ನೋಡೋಕ್ಕೂ ಒಂದು ಸ್ಟೋರಿ, ಒಂದು ಕಣ್ಣಲ್ಲಿ ನೀರು ಬರುತ್ತೆ, ಒಂಥರ ಇಂಟ್ರೆಸ್ಟ್ ಆಗಿದೆ. ಎಲ್ಲ ಫ್ಯಾಮಿಲಿ ನೋಡ್ಬೋದು, ಅದ್ಭುತವಾಗಿದೆ ಮೂವಿ. ಸರ್ ನಿಮ್ಗೆ ಹೇಗೆ ಅನಿಸ್ತು ಸರ್? ತುಂಬ ಚೆನ್ನಾಗಿದೆ, ತುಂಬ ಎಫೋರ್ಟ್ ಹಾಕಿದ್ದಾರೆ. ಸರ್ ತುಂಬ ಅದ್ಭುತವಾದ ಈ ಒಂದು ಮೂವಿ ಮೂಡಿ ಬಂದಿದೆ. ವಿನೋದ್ ಪ್ರಭಾಕರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಶ್ರುತಿ ಮೇಡಮ್ ಸಹ ತುಂಬ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕಿಡ್ನಿ ಸರ್ ಸಹ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫಿಲಮು. ಎಲ್ಲರೂ ಒಂದ್ಸಲ ಎಲ್ಲ ಒಂದು 2-3 ಸಲ ನೋಡ್ಬೋದು. ಆ ಥರ ಒಂದು ಒಳ್ಳೆ ಫಿಲಮ್ ನವೀನ್ ರೆಡ್ಡಿ ಸರ್ ತೆಗೆದಿದ್ದಾರೆ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಚೆನ್ನಾಗಿದೆ ಮೇಡಮ್, ಸೂಪರ್ ಆಕ್ಟಿಂಗು. ಈ ನಾವು 3 ವರ್ಷದಿಂದ ಕಾದಿದ್ದಕ್ಕೆ ಒಳ್ಳೆ ಹೋಳ್ಗ ಊಟ ಹಾಕಿದ್ದಾರೆ. ಸೂಪರ್ ಮೂವಿ, ಪ್ರತಿಯೊಬ್ಬರು ಬಂದು ಕೂತ್ಕೊಂಡು ನೋಡ್ಬೋದು. ಒಳ್ಳೆ ಮೂವಿ ಕೊಟ್ಟಿದ್ದಾರೆ, ಒಳ್ಳೆ ಫೈಟ್ ಇದೆ, ಸಾಂಗು ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಡೈರೆಕ್ಷನ್ ಇದೆ. ಸೋನಲ್ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ, ಹೀರೋ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ದಯವಿಟ್ಟು ಜೈ ಮಹಾದೇವ. ಸೂಪರ್ ಆಗಿದೆ. ಮತ್ತೆ ಈ ಫಿಲಂ ಏನಂದ್ರೆ ವಿನೋದ್ ಸರ್ ತುಂಬಾ ದಿನ ನಂತರ ಈ ತರ ಒಂದು ಕ್ಯೂಟ್ ಆಕ್ಟ್ ಮಾಡಿದ್ದಾರೆ. ಸೋನಲ್ ಮೇಡಮ್ ಕೂಡ ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಫಿಲಂ ಅಲ್ಲಿ ಒಂದು ಕಲ್ಲನ್ನು ಕೂಡ ಮನುಷ್ಯನ ರೀತಿಯಲ್ಲಿ ಅವರು ಚೇಂಜ್ ಮಾಡಿ ತುಂಬಾ ಸೆಂಟಿಮೆಂಟ್ ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಒಂದು ಥಿಯೇಟರ್ ಮಾಡಿ ಅಂತ ಕೇಳ್ಬೋದಿನಿ. ಸಖತ್ತಾಗಿದೆ ಮೂವಿ ಮಾತ್ರ. ಫೈಟ್ ಎಕ್ಸ್ಟರ್ನಲ್ ಫೈಟ್, ಸೂಪರ್ ಫೈಟು.